ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ತವರು ಮನೆಗೆ ಬಂದಿದ್ದೀನಿ. ಸೊ ನಮ್ಮ ತವರು ಮನೆಯಲ್ಲಿ ಏನೇನಾಗುತ್ತೆ ಇವತ್ತಿನ ದಿನ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ಬಂದು 2 ದಿನ ಆಯಿತು. ನೋಡ್ಬೋದು ನೀವು, ತಲೆಯೆಲ್ಲ ಎಣ್ಣೆ ಆಗಿದೆ. ನಮ್ಮಮ್ಮ 2 ದಿನ ಆಯಿತು ಹೆಡ್ ಮಸಾಜ್ ಮಾಡ್ತಾಯಿದ್ದಾರೆ ಫುಲ್ ಎಣ್ಣೆನ ಹಚ್ಚಿ. ಸೊ ಇವತ್ತಿನ ದಿನ ಏನೇನಿರುತ್ತೆ, ಏನೇನಾಗುತ್ತೆ ನಮ್ಮ ವ್ಲಾಗಲ್ಲಿ ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ನಮ್ಮ ಟಕ್ಲು ಬಂದಿದ್ದಾನೆ ನೋಡಿ ಇವಾಗ ನಮ್ಮ ಹತ್ರ. ಟಕ್ಲು ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಇನ್ನೂ ಸ್ನಾನ ಇಲ್ಲ ಏನಿಲ್ಲ, ಅವಾಗಲೇ ಶಂಭು ಮಾಡಿಬಿಟ್ಟಿದ್ದಾನೆ. ಸೊ ಇನ್ನು ಇವನು ರೆಡಿ ಆಗಬೇಕು. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ನೀರು ದೋಸೆನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀರು ದೋಸೆ ಮಾಡ್ತೀನಿ. ಅದಾದಮೇಲೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಓಕೆ, ನಿಂಗೆ ಏನು ಬೇಕು? ನೀರು ದೋಸೆ. ಓಕೆ ಬುಡ್ಸ ಮಾಡ್ರಿ. ಹೆಂಗೆ ಮಾಡ್ರಿ ಅಮ್ಮ? ಈಗ ರೆಡಿಯಾಗಿ ಎಲ್ಲಿ ಹೋಗಾರ? ಹಾಂ, ರೆಡಿಯಾಗಿ ಎಲ್ಲಿ ಹೋಗಾರ ನೀವು? ಮಾಮಾತಿ ಕಡೆ. ಇಲ್ಲೇ ಇದೆಯಲ್ಲ ಮಾಮಾತಿ. ನೀ ಎಲ್ಲಿ ಹೋಗವ? ಹಾಂ, ರೆಡಿಯಾಗಿ ಸಾಲಿಗೆ ಹೋಗುನ? ಹಾಂ, ಸಾಲಿಗೆ ಹೋಗುನು? ನಡಿ ಹೋಗುನು. ಏ ಸುಟ್ಟಿ ಇದ್ದಿಲ್ಲ, ಏತಿ ಸಾಲಿ. ಯಾರು ಇವತ್ತಿನ ಬ್ರೇಕ್ಫಾಸ್ಟ್ ನೀರು ದೋಸೆ, ದಿಢೀರ್ ದೋಸೆ, ಚಟ್ನಿ, ಹಾಗೆ ಆಲೂಗಡ್ಡೆ ಪಲ್ಯ. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ನ ಮುಗಿಸಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ. ಸೊ ವಾಂಗಿ ಭಾತ್ ಪೌಡರ್ ರೆಡಿಯಾಗಿದೆ. ನಾನು ವಿಡಿಯೋದಲ್ಲಿ ಏನೇನು ರೆಸಿಪೀಸ್ನ ಮಾಡಿದ್ದೀನಿ ಅಲ್ವಾ, ಅದೆಲ್ಲನೂ ಮಾಡಿ ಕೊಡ್ಬೇಕಂತೆ ನಮ್ಮ ಅಣ್ಣಂಗೆ. ಬೆಳಗ್ಗೆ ನೀರು ದೋಸೆ ಆಯಿತು, ಇವಾಗ ವಾಂಗಿ ಭಾತ್ ಮಾಡ್ತೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ವಾಂಗಿ ಭಾತ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ಸೊ ಈ ಕಡೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ನಮ್ಮ ಸಾರ್ಥಕ್ ಏನು ಬೆಳಗ್ಗೆಯಿಂದ ತಿಂದಿಲ್ಲ, ಹಾಗಾಗಿ ಅವನಿಗೆ ಆಮ್ಲೆಟ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಈ ಥರ 2 ಸೈಡ್ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ರೋಸ್ಟ್ ಆಗಿದೆ ಅಲ್ವಾ, ಇದ್ರ ಮೇಲೆ ಇವಾಗ ಒಂದು ಚಪಾತಿನ ಇಡ್ತೀನಿ. ಅಂದರೆ ಈ ಕಡೆ ಆಮ್ಲೆಟು ತಿಂತಾನೆ, ಚಪಾತಿನೂ ತಿಂದಂಗೆ ಆಗುತ್ತೆ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಸಾಸ್ ಒಟ್ಟಿಗೆ ಅದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಹೊರಗಡೆ ಎಲ್ಲ ಆಲ್ಬಮ್ ತೆಗಿತಾ ಇದ್ದಾರೆ. ಭಾಳ ದಿನ ಆಯಿತು ಆಲ್ಬಮ್ ಎಲ್ಲ ನೋಡಿ, ಮ್ಯಾರೇಜ್ ಆಲ್ಬಮ್, ಓಪನಿಂಗ್ ಆಲ್ಬಮ್ ಅದು. ಸೊ ಅದನ್ನೇ ಎಲ್ಲನೂ ತೆಗಿತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಅದನ್ನೇ ನೋಡ್ಬೇಕು ಇವಾಗ ಆಲ್ಬಮ್ ಎಲ್ಲ. ಸಾರ್ಥಕ್ತಿನ ಆಮ್ಲೆಟ್ ಮುಗೀತು. ಇವಾಗ ಇದು ನಮಗೆ ಮಾಡ್ಕೊಳ್ತಿರೋ ಆಮ್ಲೆಟ್ ಇದು. ಸೊ ಇದು ರೊಟ್ಟಿ ಮಾಡೋ ತವಿ, ಇದರಲ್ಲಿ ಆಮ್ಲೆಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಅದು ಚಪಾತಿ ಜೊತೆಗಿತ್ತಂದರೆ ಆ ತವಿಲೇ ಮಾಡಬೇಕು. ಇದು ಪ್ಲೇನ್ ನಮಗೆ ಬರೀ ಆಮ್ಲೆಟ್ ಬೇಕಿತ್ತಪ್ಪ, ರೊಟ್ಟಿ ಚಪಾತಿ ಏನು ಅದ್ರ ಜೊತೆಗೆ ಬೇಡ ಅಂದರೆ ಇದರಲ್ಲಿ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಫ್ರೆಂಡ್ಸ್, ನೋಡ್ಬೋದು ಆಮ್ಲೆಟ್ ಯಾವ ಥರ ರೆಡಿಯಾಗಿದೆ ಅಂಥೇಳಿ. ಸೊ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ಯಾ, ಚಪಾತಿ, ಆಮ್ಲೆಟ್, ವಾಂಗಿ ಭಾತ್ ರೆಡಿ ಟು ಈಟ್. ಮಧ್ಯಾಹ್ನ ಒಂದೊಳ್ಳೆ ಊಟನ ಮುಗಿಸ್ಕೊಂಡು ಆಮೇಲೆ ಆಲ್ಬಮ್ನ ನೋಡೋಣ ಅಂಥೇಳಿ ಎಲ್ಲ ಆಲ್ಬಮ್ನ ತೆಗ್ದಿದ್ದಾರೆ ಇವತ್ತು. ಸೊ ನೋಡಿ, ನಮ್ಮ ಸಾರ್ಥಕನ ಬರ್ಡೇ ಆಲ್ಬಮ್, ನಮ್ಮ ಮ್ಯಾರೇಜ್, ನಮ್ಮ ಅಕ್ಕನ ಮ್ಯಾರೇಜ್, ನಮ್ಮ ಅಣ್ಣನ ಮ್ಯಾರೇಜ್, ಎಲ್ಲ ಆಲ್ಬಮ್ಮು ನೋಡ್ತಾ ಕೂತಿದ್ವಿ. ಸೊ ಓಲ್ಡ್ ಫೋಟೋಸ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರೋ ಮೆಮ್ರಿ ಎಲ್ಲ ರೀಕಾಲ್ ಆಗುತ್ತಲ್ವ. ಸೊ ಅವಾಗ ಯಾವ ಥರ ಇದ್ವಿ, ಇವಾಗ ಯಾವ ಥರ ಇದ್ದೀವಿ. ಸೊ ಈ ಥರ ಇತ್ತಲ್ಲ, ಇದನ್ನು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಈ ಥರ ಮಾಡಬೇಕಿತ್ತಲ್ಲ ಅನ್ನೋ ಐಡಿಯಾಸ್ ಎಲ್ಲ ಇವಾಗ ಬರ್ತಿರ್ತವೆ. ಸೊ ಇದು ನಮ್ಮ ಮ್ಯಾರೇಜ್ ಆಲ್ಬಮ್. ಸೊ ಇದೆಲ್ಲದನ್ನು ನೆನೆಸ್ಕೊಂಡ್ರೆ ಆವತ್ತಿನ ದಿನವೇ ನೆನಪಾಗುತ್ತೆ. ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋಸ್. ಸೊ ಒಂದೇ ಆಲ್ಬಮಲ್ಲಿ ನಾವು ಎಂಗೇಜ್ಮೆಂಟ್ ಫೋಟೋಸ್ನ ಸ್ಟಾರ್ಟಿಂಗ್ ಹಾಕಿ ಆಮೇಲೆ ಮ್ಯಾರೇಜ್ ಫೋಟೋಸ್ ಹಾಕಿದ್ದೀವಿ. ಸೊ ಇದು ನನ್ನ ಬಳೆ ಶಾಸ್ತ್ರ, ನನ್ನ ಮ್ಯಾರೇಜ್ ದಿನದ್ದು ಬಳೆ ಶಾಸ್ತ್ರ. ಹಾಗೆ ನೆಕ್ಸ್ಟ್ ಆವತ್ತೇ ನಡೆದಂತಹ ಅರಿಶಿನ ಶಾಸ್ತ್ರ ಫೋಟೋ ಕೂಡ ಇದೆ ನೋಡಿ ಇಲ್ಲಿ. ಅದಾದಮೇಲೆ ಇದು ಮದುವೆ ದಿನ. ಸೊ ನಮ್ಮ ಮದುವೆ ಸ್ಟೇಜ್ ನೋಡಿ ಯಾವ ಥರ ಡೆಕೋರ್ ಆಗಿದೆ ಅಂಥೇಳಿ.
ಸೊ 2 ಜೋಡಿ ಮದುವೆ ಇತ್ತು ಅವತ್ತು, ನಮ್ಮದು ಹಾಗೆ ನಮ್ಮ ಅಣ್ಣ ಅವ್ರದ್ದು. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಮೆಮೊರಿ. ಇದನ್ನೆಲ್ಲ ನೋಡಿದರೆ ಅವತ್ತಿನ ದಿನಾನೇ ಜ್ಞಾಪಕ ಆಯಿತು. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಇದು ಸ್ಟೇಜ್ ಮೇಲೆ ನಾವಿಬ್ಬರು ಹಾರ ಬದಲಾಯಿಸ್ಕೊಳ್ತಕ್ಕಂಥ ಒಂದು ಫೋಟೋಸ್ ಇವೆಲ್ಲ. ಸ್ವೀಟ್ ಮೆಮೊರೀಸ್. ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಚಕ್ಲಿನ ಮಾಡ್ತಾ ಇದೀವಿ. ಚಾ ಮತ್ತೆ ಬಿಸಿ ಬಿಸಿ ಚಕ್ಲಿ. ಸೊ ಈ ಚಕ್ಲಿ ಮಾಡೋದಕ್ಕೆ 2 ಕಪ್ ಅಕ್ಕಿ ಹಿಟ್ಟು, 2 ಕಪ್ ಪುಟಾಣಿ ಹಿಟ್ಟು, ಹಾಗೆ 1 ಕಪ್ ಸಣ್ಣ ರವ, ಉಪ್ಪಿಟ್ಟು ರವ. ಅದಾದ್ಮೇಲೆ ನೆಕ್ಸ್ಟ್ ಉಪ್ಪು, ಖಾರ, ಅಜ್ವೈನ್ ಮತ್ತೆ ಎಳ್ಳು ಇಷ್ಟನ್ನೇ ಹಾಕಿರೋದು. ಇಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದೀವಿ. ಅದಾದ್ಮೇಲೆ ಇವಾಗ ಚಕ್ಲಿನ ಹಾಕ್ತಾ ಇದೀವಿ. ಇನ್ನು ಎಣ್ಣೆ ಕರಿಯೋದು ತಿಂತಾ ಇರೋದು. ಇನ್ನೊಂದು ಇದರಲ್ಲಿ 2 ಸ್ಪೂನು 2 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸಿ ಹಾಕಿದೀವಿ. ಎಣ್ಣೆನ ಬಿಸಿ ಮಾಡಿ ಹಾಕಿದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಖಾರ ಚಕ್ಲಿ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಇಲ್ಲಿ ನೋಡಿ ಸ್ವೀಟ್ ಆಗಿರತಕ್ಕಂಥ ಮಾದ್ಲಿನ ತಿಂತ ಚಕ್ಲಿನ ಮಾಡೋಣ. ಚಕ್ಲಿ ರೆಡಿಯಾಗಿದೆ. ಬಿಸಿ ಬಿಸಿ ಚಾಯ್ ಹಾಗೆ ಚಕ್ಲಿನ ಟೇಸ್ಟ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.